ಇಡೀ ದೇಶಾದ್ಯಂತ ಇದೀಗ EVM ಮತಯಂತ್ರ ಬೇಡ, EVM ಮತದಾನದ ಮೂಲಕ ಮತದಾನವನ್ನು ಮಾಡುವಂಥದ್ದು ಬೇಡ, ಅದರ ಬದಲಾಗಿ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಕೂಗು ಕೇಳಿಬರ್ತಾ ಇದೆ. ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಾಗಿ ಬಹುತೇಕ ಕಾಂಗ್ರೆಸ್ನ ನಾಯಕರು ಹಾಗೆಯೇ ಇಂಡಿ ಒಕ್ಕೂಟದ ಒಂದಷ್ಟು ಮುಖಂಡರು ಈ ಬಾರಿ ಅಂದರೆ ಮುಂಬರುವಂಥ ಚುನಾವಣೆಗಳನ್ನು ನಾವು ಬ್ಯಾಲೆಟ್ ಪೇಪರ್ನ ಮೂಲಕನೇ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನವನ್ನು ಮಾಡಲಾಗ್ತಾ ಇತ್ತು, ಆದರೆ ಅದರಲ್ಲಿ ಪಾರದರ್ಶಕವಾದಂಥ ಒಂದು ಮತದಾನ ಪ್ರಕ್ರಿಯೆ ಆಗೋದಿಲ್ಲ ಅನ್ನುವಂತಹ ಒಂದು ಮಾತುಗಳು ಕೇಳಿಬಂದಿರೋ ಹಿನ್ನೆಲೆಯಲ್ಲಿ 2019ರಲ್ಲಿ ಬ್ಯಾಲೆಟ್ ಪೇಪರ್ನ ಬದಲು EVM ಮತದಾನ ಮೂಲಕ ಮತದಾನವನ್ನು ಮಾಡುವಂಥ ಕೆಲಸಕ್ಕೆ ಇಡೀ ಚುನಾವಣಾ ಆಯೋಗ ಮುಂದಾಗಿತ್ತು. ಇದೀಗ ಮತ್ತೆ ಬ್ಯಾಲೆಟ್ ಪೇಪರ್ನ ಮೂಲಕನೇ ನಾವು ಚುನಾವಣೆಯನ್ನು ನಡೆಸಬೇಕು, ಚುನಾವಣೆಯನ್ನು ಮಾಡಬೇಕು ಅನ್ನುವಂಥ ಒಂದು ಕೂಗು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿಬರ್ತಾ ಇದೆ. EVMನಲ್ಲಿ ಅಕ್ರಮ ಆಗ್ತಾ ಇದೆ, ಮತದಾನ ಕಳ್ತನ ಆಗ್ತಾ ಇದೆ ಅನ್ನುವಂಥ ಒಂದು ಗಂಭೀರವನ್ನು ಆರೋಪ ಮಾಡಿ ಬಹುತೇಕ ಕಾಂಗ್ರೆಸ್ನ ನಾಯಕರು ಮುಂಬರುವಂತಹ ಯಾವುದೇ ಚುನಾವಣೆ ನಡೆದರೂ ಕೂಡ ಅದರಲ್ಲಿ ಬ್ಯಾಲೆಟ್ ಪೇಪರ್ನ ಮೂಲಕ ಮತದಾನವನ್ನು ಮಾಡಬೇಕು ಅನ್ನುವಂತಹ ಒಂದು ಕೂಗನ್ನು ಮಾಡ್ತಿದ್ದಾರೆ. ಹಾಗೆಯೇ ಪಾರದರ್ಶಕವಾಗಿ ಈಗ EVM ಮೂಲಕ ನಾವು ಚುನಾವಣೆಯನ್ನು ನಡೆಸಿದ್ದೇ ಆದಲ್ಲಿ ಪಾರದರ್ಶಕವಾದಂಥ ಒಂದು ಚುನಾವಣೆ ಆಗೋದಿಲ್ಲ, ಮತದಾನ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ದಾರೆ. ಹಾಗಿದ್ರೆ ಈಗ ಯಾಕೆ ಈ ರೀತಿಯಾದಂತಹ EVMನ ಬದಲು ಬ್ಯಾಲೆಟ್ ಪೇಪರೇ ಬೇಕು ಅನ್ನುವಂತಹ ಒಂದು ಮಾತನ್ನು ಯಾಕೆ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ? ಇಡೀ ದೇಶಾದ್ಯಂತ ಯಾಕೆ ಕಾಂಗ್ರೆಸ್ ವಿರೋಧವನ್ನು ಮಾಡ್ತಾ ಇದೆ? EVMನ ಹಿನ್ನೆಲೆ ಏನು, ಹಾಗೆಯೇ ಬ್ಯಾಲೆಟ್ ಪೇಪರ್ನ ಹಿನ್ನೆಲೆ ಏನು, ಯಾವ ಹಂತದಲ್ಲಿ ಅಂದರೆ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ EVM ಮತದಾನ ಮೂಲಕ ಮತದಾನವನ್ನು ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಯಿತು, ಹಾಗೆಯೇ ಬ್ಯಾಲೆಟ್ ಪೇಪರ್ನ ಯಾವ ವರ್ಷದಲ್ಲಿ ಮೊದಲು ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡಿ ಮತದಾನವನ್ನು ಮಾಡಲಾಯಿತು ಅನ್ನುವಂತಹ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲು ಅಂದರೆ ಈ ಹಿಂದೆ EVMನ ಬರೋಕ್ಕೂ ಮೊದಲು ಬ್ಯಾಲೆಟ್ ಪೇಪರ್ನ ಮೂಲಕ ಮತದಾನವನ್ನು ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚುನಾವಣಾ ಆಯೋಗ ಮುಂದಾಗಿತ್ತು. ಅಂದರೆ ಬ್ಯಾಲೆಟ್ ಪೇಪರ್ ಅಂತಂದರೆ ಒಂದು ವೈಟ್ ಶೀಟ್ ಇರುತ್ತೆ, ಅದರಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿರ್ತಾರೆ ಅವರ ಫೋಟೋ, ಅವರ ಹೆಸರು ಮತ್ತು ಅವರು ಪ್ರತಿನಿಧಿಸ್ತಾ ಇರುವಂತಹ ಪಕ್ಷಗಳ ಚಿಹ್ನೆಗಳು ಆ ಒಂದು ಕಾಗದವನ್ನು ಕೊಡ್ತಾ ಇದ್ರು. ಅದರಲ್ಲಿ ಯಾವುದೇ ಒಬ್ಬ ಮತದಾರ ಹೋಗ್ತಾರೆ ಅಂತಂದರೆ ಆ ಮತದಾರ ತಮ್ಮ ಇಷ್ಟದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥದ್ದು, ಅಂದರೆ ಒಂದು ಸೀಲನ್ನು ಒತ್ತುವಂತಹ ಮೂಲಕ EVM ಬ್ಯಾಲೆಟ್ ಪೇಪರ್ನ ಮೂಲಕ ಒಂದು ಚುನಾವಣೆ ಮಾಡುವಂಥ ಕೆಲಸಕ್ಕೆ ಅಂದರೆ ಚುನಾವಣೆಯ ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸವನ್ನು ಮತದಾರರು ಮಾಡ್ತಾಯಿದ್ರು. ಇದಾದ ಬಳಿಕ ಅಂದರೆ ಒಂದು ಮತಕ್ಷೇತ್ರ ಅಂತ ಬಂದಾಗ ಎಷ್ಟು ಜನ ಇರ್ತಾರೋ ಅಷ್ಟು, ಅಂದರೆ ಒಂದು ಪೇಪರ್ನಲ್ಲಿ ಒಂದು 8ರಿಂದ 10 ಅಭ್ಯರ್ಥಿಗಳ ಹೆಸರಿತ್ತು ಅಂದರೆ ಒಂದು 30 ಜನ ಅಭ್ಯರ್ಥಿಗಳು ಇದ್ದರು ಅಂತಂದರೆ 4-5 ಪೇಪರ್ಗಳನ್ನು ಕೊಡಲಾಗ್ತಿತ್ತು. ಅದರಲ್ಲಿ ಮತದಾರ ಯಾವ ಅಭ್ಯರ್ಥಿಗೆ ಅವನು ಮತವನ್ನು ಹಾಕ್ತಾನೆ ಅದಕ್ಕೆ ಒಂದು ಸೀಲನ್ನು ಹಾಕುವಂಥ ಮೂಲಕ ತನ್ನ ನೆಚ್ಚಿನ ನಾಯಕನನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಅದಾಗಿತ್ತು. ಅದಾದ ಬಳಿಕ ಚುನಾವಣೆ ಅಂದರೆ ಮತದಾನದ ಪ್ರಕ್ರಿಯೆ ಎಣಿಕೆ ಇತ್ತಲ್ಲ ಅದು ಕೂಡ ಸಾಕಷ್ಟು ವಿಳಂಬ ಆಗ್ತಾ ಇತ್ತು. ಅಂದರೆ ಮ್ಯಾನ್ಯುವಲಿ ಯಾರು ಚುನಾವಣಾ ಕರ್ತವ್ಯಕ್ಕೆ ನಿಯೋಜನೆಗೊಂಡಿರುವಂಥ ಅಧಿಕಾರಿಗಳು ಪ್ರತಿಯೊಂದು ಶೀಟನ್ನು ಕೂಡ ಅದನ್ನು ಪರಿಶೀಲನೆಯನ್ನು ಮಾಡಬೇಕಾಗಿತ್ತು. ಯಾವ ಮತದಾರ ಯಾವ ಅಭ್ಯರ್ಥಿಗೆ ಮತವನ್ನು ಚಲಾವಣೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಬೈ ಹ್ಯಾಂಡ್ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ 1951 ಅಂದರೆ 51-52ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ನ ಮೂಲಕ ಒಂದು ಮತದಾನವನ್ನು ಮಾಡುವಂತಹ ಕೆಲಸಕ್ಕೆ, ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ನ ಮೂಲಕ ಮತದಾನವನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಮೊದಲ ಬಾರಿಗೆ ಅದನ್ನು ಚಾಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿತ್ತು. ಅಂದರೆ ದೇಶದಲ್ಲಿ 1951ರಲ್ಲಿ ಅಂದರೆ ಭಾರತದಲ್ಲಿ 1951ರಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡಿದ್ದು. ಇಡೀ ನಾವು ವಿಶ್ವದಲ್ಲಿ ನಾವು ನೋಡ್ತಾ ಹೋಗೋದಾದರೆ 1856ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ನ ಮೂಲಕ ಮತದಾನ ಪ್ರಕ್ರಿಯೆಯನ್ನು ಮಾಡುವಂಥ ಕೆಲಸಕ್ಕೆ ಅಲ್ಲಿನ ಚುನಾವಣಾ ಆಯೋಗ ಮುಂದಾಗಿತ್ತು. ನಾನು ಆಗಲೇ ಹೇಳಿದಂತೆ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದ ನಂತರ ಯಾರು ಚುನಾವಣೆಗೆ ನಿಯೋಜನೆಗೊಂಡಂತಹ ಅಧಿಕಾರಿಗಳಿರ್ತಾರಲ್ಲ ಅವರು ಪ್ರತಿಯೊಂದು ಶೀಟನ್ನು ಅಂದರೆ ಪ್ರತಿಯೊಂದು ಕಾಗದವನ್ನು ಕೂಡ ಯಾವ ಮತದಾನ ಯಾವ ಅಭ್ಯರ್ಥಿಗೆ ಹಾಕಿದ್ದಾರೆ, ಯಾವ ಮತದಾರ ಯಾವ ಅಭ್ಯರ್ಥಿಗೆ ಹಾಕಿದ್ದಾರೆ ಅನ್ನುವಂಥದ್ದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿ ಅದನ್ನು ವ್ಯಾಲಿಡ್ ಇನ್ವ್ಯಾಲಿಡ್ ಅನ್ನುವಂತಹ ಒಂದು ನೋಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅಂದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಬರ್ತಾ ಇರುವಂತಹ ಫಲಿತಾಂಶ ಇದೆಯಲ್ಲ ಇದು ಪಾರದರ್ಶಕವಾಗಿ ಇರ್ತಾ ಇರಲಿಲ್ಲ, ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗ್ತೈತೆ. ಯಾಕೆಂತಂದರೆ ಕೌಂಟ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದಷ್ಟು ಮಿಸ್ ಆಗುವಂಥ ಸಾಧ್ಯತೆಗಳಿತ್ತು, ಆಗಲೂ ಕೂಡ ಸಾಕಷ್ಟು ವಿರೋಧ ಕೇಳಿಬಂದಿತ್ತು. ಹಾಗೆಯೇ ಯಾವುದೇ ಒಬ್ಬ ಮತದಾರ ಆಗಲೇ ಹೇಳಿದಂತೆ ಇದು ಪೇಪರ್ ಮೂಲಕನೇ ಮತದಾನವನ್ನು ಮಾಡುವಂತಹ ಪ್ರಕ್ರಿಯೆ ಇದ್ದಿದ್ದರಿಂದ ಎಲ್ಲೋ ಒಂದು ಶೀಟ್ ಹರಿದೋಗಿದ್ರು ಕೂಡ ಅದನ್ನು ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಬೇಕು ಅಥವಾ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥ ಒಂದು ಸಾಕಷ್ಟು ಗೊಂದಲಗಳು ಇತ್ತು.
ಹಾಗೆಯೇ ಅತಿ ಹೆಚ್ಚು ಪೇಪರ್ನ ಬಳಕೆ ಮಾಡ್ತಿದ್ರಿಂದ ಪರಿಸರಕ್ಕೂ ಕೂಡ ಹಾನಿಯಾಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು. ಹೀಗಾಗಿ ಇದ್ರ ಜೊತೆಗೆ ಎಣಿಕೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳು ಕಂಡು ಬರ್ತಾ ಇತ್ತು. ಈ ಎಲ್ಲ ಅಂಶಗಳನ್ನು ಆಧರಿಸಿ ಚುನಾವಣಾ ಆಯೋಗ ಇಲ್ಲ ಇದಕ್ಕೆ ಬೇರೆ ಏನಾದರೂ ಒಂದು ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬರುತ್ತೆ. ಅದಾದ ನಂತರ ಅಂದರೆ 1951ರಲ್ಲಿ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡಿದಂತಹ ಚುನಾವಣಾ ಆಯೋಗ 1982ರಲ್ಲಿ ಮೊದಲ ಬಾರಿಗೆ EVM ಅನ್ನುವಂತಹ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅಂತ, EVM ಅಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಅನ್ನುವಂತಹ ಒಂದು ಯಂತ್ರವನ್ನು ಮೊದಲ ಬಾರಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡುತ್ತೆ. 1982ರಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ ಪ್ರಾಯೋಗಿಕವಾಗಿ ಇದು ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತೆ, ನಿಜವಾಗ್ಲೂ ಇದು ಫಲಿತಾಂಶಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರುತ್ತೆ, ಚುನಾವಣೆ ಆದ ನಂತರ ಅಂದರೆ ಮತದಾನದ ಪ್ರಕ್ರಿಯೆ ಅಂದರೆ ಕೌಂಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ತಿಳಿಯುವಂಥ ನಿಟ್ಟಿನಲ್ಲಿ 1982ರಲ್ಲಿ ಕೆಲವು ಪ್ರದೇಶಗಳಲ್ಲಿ ಇದನ್ನು ಮೊದಲ ಬಾರಿಗೆ ಒಂದು ಬಳಕೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅಂದರೆ 1982ರಲ್ಲಿ ಕೇರಳದ ಪಾರವೂರ್ ಈ ಒಂದು ಕ್ಷೇತ್ರದಲ್ಲಿ ಇದನ್ನು EVM ಅನ್ನು ಬಳಕೆ ಮಾಡುವಂಥ ಕೆಲಸಕ್ಕೆ ಚುನಾವಣಾ ಆಯೋಗ ಮುಂದಾಗತ್ತೆ. ಅಲ್ಲಿ ಸಕ್ಸಸ್ ಆಗತ್ತೆ. ಅದಾದ ನಂತರ 1989ರಲ್ಲಿ ಕಾನೂನಾತ್ಮಕವಾದಂಥ ಒಂದು ತಿದ್ದುಪಡಿಯನ್ನು ತಂದು ಅಂತಿಮವಾಗಿ EVM ಅಂದರೆ ಬ್ಯಾಲೆಟ್ ಪೇಪರ್ನ ಬದಲು EVM ಅನ್ನು ನಾವು ಬಳಕೆ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬರುತ್ತೆ. ಅದಾದ ನಂತರ ಅಂದರೆ 1998ರಲ್ಲಿ ಅಂದರೆ 1982ರಲ್ಲಿ ಕೇವಲ ಒಂದೆರಡು ಆಯ್ದ ಭಾಗಗಳಲ್ಲಿ ಮಾತ್ರ ಅದನ್ನು EVM ಅನ್ನು ಬಳಕೆ ಮಾಡಲಾಗಿತ್ತು. 1998ರಲ್ಲಿ ಕೆಲ ರಾಜ್ಯಗಳ ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ EVM ಅನ್ನು ಬಳಕೆ ಮಾಡುವಂಥ ಕೆಲಸಕ್ಕೆ ಕೇಂದ್ರ ಚುನಾವಣೆ ಆಯೋಗ ಮುಂದಾಗತ್ತೆ. ಅಂದರೆ ಬ್ಯಾಲೆಟ್ ಪೇಪರ್ ಅಂತ ಬಂದಾಗ ಕೌಂಟಿಂಗ್ನಲ್ಲೂ ಗೊಂದಲ ಆಗ್ತಿತ್ತು, ಫಲಿತಾಂಶ ಕೊಡುವಂಥ ವಿಚಾರದಲ್ಲೂ ಗೊಂದಲ ಆಗ್ತಾಯಿತ್ತು, ಕೊನೆಯ ಅಂತಿಮವಾದಂಥ ಒಂದು ಫಲಿತಾಂಶನೂ ಕೂಡ ಒಂದಷ್ಟು ಗೊಂದಲಕ್ಕೆ ಕಾರಣ ಆಗ್ತಿತ್ತು. ಆದರೆ EVM ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಫಲಿತಾಂಶ ನಿಖರವಾಗಿ ಬರುವಂಥ ಸಾಧ್ಯತೆಗಳಿತ್ತು. ಹಾಗೆಯೇ ಅತ್ಯಂತ ವೇಗವಾಗಿ ಫಲಿತಾಂಶವನ್ನು ಕೊಡುವಂತಹ ಒಂದು ಸಾಧ್ಯತೆಯೂ ಕೂಡ EVMನ ಮೂಲಕ ಆಗ್ತಾಯಿತ್ತು. ಹಾಗೆಯೇ ಪರಿಸರಕ್ಕೆ ಹಾನಿ ಆಗದಿತ್ತಿರುವಂಥ ನಿಟ್ಟಿನಲ್ಲಿ ಅಂದರೆ ಇದು ಯಂತ್ರ ಆಗಿರೋದ್ರಿಂದ ಇಲ್ಲಿ ಪೇಪರ್ನ ಬಳಕೆ ಅತಿ ಕಡಿಮೆ ಆಗಿದ್ದರಿಂದ ಪರಿಸರಕ್ಕೂ ಕೂಡ ಒಂದು ರೀತಿ ಪರಿಸರ ಪ್ರೇಮಿಯಾದಂತಹ ಒಂದು ಮತದಾನ ಪ್ರಕ್ರಿಯೆ ಅನ್ನುವಂಥ ಒಂದು ಖ್ಯಾತಿಗೂ ಕೂಡ EVM ಬಳಕೆ ಆಯಿತು. ಅಂದರೆ ಕೇವಲ ಒಬ್ಬ ಮತದಾರ ಆ ಒಂದು EVM ಯಂತ್ರದಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಚುನಾವಣೆಗೆ ನಿಂತಿರ್ತಾರೋ ಎಲ್ಲರ ಭಾವಚಿತ್ರ ಇರುತ್ತೆ, ಪಕ್ಕದಲ್ಲಿ ಅವರ ಚಿಹ್ನೆ ಇರುತ್ತೆ. ಆ ಒಬ್ಬ ಮತದಾರ ಹೋಗ್ಬಿಟ್ಟು ಕೇವಲ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಸಾಕು ತಮ್ಮ ನೆಚ್ಚಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ EVMನ ಮೂಲಕ ಆಗ್ತಾಯಿತ್ತು. ಅದಾದ ನಂತರ ಅಂದರೆ 2004ರಲ್ಲಿ ಇಷ್ಟೆಲ್ಲ ಪ್ರೊಸೆಸ್ ಆಗಿ ಅದು ಸಕ್ಸಸ್ ಆದ ನಂತರ 2004ರಲ್ಲಿ ದೇಶದಲ್ಲಿ ಸಂಪೂರ್ಣವಾಗಿ ಅಂದರೆ ದೇಶದ ಇಡೀ ಯಾವುದೇ ಒಂದು ಚುನಾವಣೆ ನಡೆದರೂ ಕೂಡ ಅದರಲ್ಲಿ EVM ಅನ್ನು ಬಳಕೆ ಮಾಡುವಂಥ ಮೂಲಕನೇ ನಾವು ಎಲೆಕ್ಷನನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಕೇಂದ್ರ ಚುನಾವಣಾ ಆಯೋಗ ಬಂದಿತ್ತು. ಅದಾದ ನಂತರ ಅದರಲ್ಲೂ ಒಂದಷ್ಟು ಗೊಂದಲ ಇತ್ತು. ಇಲ್ಲ ನಾವು ಬಟನ್ ಒತ್ತದ ಸಂದರ್ಭದಲ್ಲಿ ಇಲ್ಲ ಬೇರೆ ಯಾರಿಗೂ ಅದು ಹೋಗಿ ಬೇರೆ ಯಾರ್ದು ಅಭ್ಯರ್ಥಿ ಸೆಲೆಕ್ಟ್ ಆಗ್ತಿತ್ತು ಅನ್ನುವಂಥ ಒಂದಷ್ಟು ಗೊಂದಲ ಇತ್ತು. ಹಾಗಾಗಿ ಕೇಂದ್ರ ಚುನಾವಣಾ ಆಯೋಗ 2019ರಲ್ಲಿ ಮೊದಲ ಬಾರಿಗೆ VVPAT ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತು. ಅಂದರೆ ಒಬ್ಬ ಮತದಾರ ತನ್ನ ನೆಚ್ಚಿನ ಅಭ್ಯರ್ಥಿಗೆ ಒಂದು ಬಟನನ್ನು ಪ್ರೆಸ್ ಮಾಡಿದ ನಂತರ ನೆಕ್ಸ್ಟ್ 7 ಸೆಕೆಂಡ್ನಲ್ಲಿ ನಾನು ಯಾವ ಅಭ್ಯರ್ಥಿಗೆ ಮತದಾನವನ್ನು ಮಾಡಿದ್ದೀನಿ ಅನ್ನುವಂಥದ್ದು ಒಂದು ಬರುವಂಥ ಒಂದು ಚಿತ್ರದ ಸಮೇತ ಬರುವಂತಹ ಒಂದು ವ್ಯವಸ್ಥೆ ಅಂದರೆ VVPAT ಅಂತೇಳಿ ಅದನ್ನು ಮೊದಲ ಬಾರಿಗೆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಅದು ಕೂಡ ಸಕ್ಸಸ್ ಆಗುತ್ತೆ. ಅದಾದ ನಂತರ ಅಂದರೆ ಯಾರೆಲ್ಲ ಇಲ್ಲ EVMನಲ್ಲೂ ಕೂಡ ಅಕ್ರಮ ಆಗ್ತಾ ಇದೆ, ಅದನ್ನು ಕೂಡ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅನ್ನುವಂಥ ಒಂದಷ್ಟು ಗೊಂದಲಗಳಿತ್ತು, ಒಂದಷ್ಟು ಆರೋಪಗಳನ್ನು ಮಾಡ್ತಾಯಿದ್ರು. ಇದೆಲ್ಲದಕ್ಕೂ ತೆರೆ ಎಳೆಯುವಂಥ ಕೆಲಸವನ್ನು ಕೇಂದ್ರ ಚುನಾವಣಾ ಆಯೋಗ ಮಾಡ್ತು. ಅದಾದ ನಂತರ VVPAT ಕೂಡ ಅಂದರೆ 2019 ನಂತರ ದೇಶದಲ್ಲಿ ಯಾವುದೇ ಒಂದು ಚುನಾವಣೆ ನಡೆದರೂ ಕೂಡ EVMನ ಜೊತೆಗೆ VVPAT ಮೂಲಕನೂ ಮತದಾನವನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ತೀರ್ಮಾನವನ್ನು ಮಾಡುತ್ತೆ. ಅದಾದ ನಂತರ ಕೇವಲ ಅಂದರೆ 7 ಸೆಕೆಂಡ್ನಲ್ಲಿ ಒಬ್ಬ ಚುನಾವಣೆಯಲ್ಲಿ ಭಾಗಿಯಾಗಿ ಮತದಾನವನ್ನು ಮಾಡಿ ಚುನಾವಣಾ ಕೇಂದ್ರದಿಂದ ಆಚೆ ಬರುವಂಥ ವ್ಯವಸ್ಥೆಗೆ ಕೇಂದ್ರ ಚುನಾವಣಾ ಆಯೋಗ ಮುಂದಾಗಿತ್ತು. ಅಂದರೆ ಇಷ್ಟೆಲ್ಲ ಆರೋಪಗಳು EVMನ ಮೇಲೆ ಈಗ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಹಿಂದೆ ಬ್ಯಾಲೆಟ್ ಪೇಪರ್ ಇದ್ದಂಥ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಇರಲಿಲ್ಲ ಅಂತೇಳಿ ಒಂದಷ್ಟು ಆರೋಪವನ್ನು ಮಾಡ್ತಾಯಿದ್ರು. ಇದೀಗ EVMನ ಮೇಲೂ ಕೂಡ ಆರೋಪವನ್ನು ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಒಂದು BJPನೂ ಕಡೆ ಎಲ್ಲೋ ಒಂದು ಕಡೆ ಒಂದು ಮಾತನ್ನು ಹೇಳ್ತಾ ಇದೆ,
ಕಾಂಗ್ರೆಸ್ಸು ಯಾವುದೊಂದು ಚುನಾವಣೆಯಲ್ಲಿ ಭರ್ಜರಿಯಾದಂಥ ಒಂದು ಜಯಭೇರಿಯನ್ನು ಬಾರಿಸಿದರೆ ಇಲ್ಲ ಇ ವಿ ಎಮ್ ಹ್ಯಾಕ್ ಆಗ್ತಾ ಇಲ್ಲ, ಅದು ಪಾರದರ್ಶಕವಾಗಿ ನಡೆದಿದೆ, ಅದನ್ನು ಯಾರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳುತ್ತೆ. ಆದರೆ ನೆಕ್ಸ್ಟು ಚುನಾವಣೆಯಲ್ಲಿ ಆ ಕಾಂಗ್ರೆಸ್ಸು ಕಡಿಮೆ ಸ್ಥಾನವನ್ನು ಗೆದ್ದರೆ ಅಥವಾ ಚುನಾವಣೆಯಲ್ಲಿ ಸೋತಿದ್ದೇ ಆದಲ್ಲಿ ಇಲ್ಲ ಇಲ್ಲಿ ಇ ವಿ ಎಮ್ನಲ್ಲಿ ಅಕ್ರಮ ಆಗ್ತಾ ಇದೆ, ಇಲ್ಲ ಇಲ್ಲಿ ಮೋಸ ಆಗ್ತಿದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದೆ ಅಂತಂದರೆ ಇದು ಎಷ್ಟು ಸರಿ ಅನ್ನುವಂಥ ಒಂದು ಪ್ರಶ್ನೆ ಬಿ ಜೆ ಪಿ ಮಾಡ್ತಾ ಇದೆ. ಬಿ ಜೆ ಪಿ ಅಂತಲ್ಲ, ಯಾರೆಲ್ಲ ಈ ಒಂದು ಇ ವಿ ಎಮ್ನ ವಿರೋಧವನ್ನು ಮಾಡ್ತಿದ್ದಾರೆ ಅವರಿಗೆ ಪ್ರಶ್ನೆಯನ್ನು ಕೇಳುವಂಥ ಕೆಲಸ ಆಗ್ತಾ ಇದೆ. ಸೊ ಅಂದರೆ ಇಷ್ಟೆಲ್ಲ ಆರೋಪಗಳಾಗಿರ್ಬೋದು, ಇವೆಲ್ಲದರ ನಡುವೆ ಇಲ್ಲ ಇ ವಿ ಎಮ್ ಭದ್ರವಾಗಿದೆ, ಯಾರು ಕೂಡ ಆತಂಕ ಪಡುವಂಥ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಸಮಜಾಯಿಷಿಯನ್ನು ಕೇಂದ್ರ ಚುನಾವಣಾ ಆಯೋಗ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಸೊ ಈಗ ಆರೋಪ ಪ್ರತ್ಯಾರೋಪಗಳ ನಡುವೆ ಇಷ್ಟೆಲ್ಲ ಆರೋಪ ಕೇಳಿಬರ್ತಾ ಇದೆ. ಸೊ ಅಂತಿಮವಾಗಿ ಇ ವಿ ಎಮ್ನ ಮೂಲಕ ಮತದಾನ ಮಾಡಬೇಕು ಅಥವಾ ಬ್ಯಾಲೆಟ್ ಪೇಪರ್ನ ಮೂಲಕ, ಈ ಹಿಂದೆ ಇದ್ದಂತಹ ಬ್ಯಾಲೆಟ್ ಪೇಪರ್ನ ಮೂಲಕನೇ ಮತದಾನವನ್ನು ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಅಂತಿಮ ತೀರ್ಮಾನ ಕೇಂದ್ರ ಚುನಾವಣಾ ಆಯೋಗ ಮಾಡುತ್ತೆ. ಸೊ ಎಷ್ಟೆಲ್ಲ ಆರೋಪಗಳು ಮಾಡ್ತಿದ್ರು ಕೂಡ ಚುನಾವಣಾ ಆಯೋಗ ಒಂದು ಮಾತನ್ನು ಹೇಳ್ತಾ ಇದೆ, ನೀವೇನೇ ಆರೋಪವನ್ನು ಮಾಡಿದ್ರು ಅದಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಕೊಡಿ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದೆ. ಆದರೆ ಆರೋಪವನ್ನು ಮಾಡ್ತಾ ಇರುವಂತಹ ಬಹುತೇಕ ರಾಜಕೀಯ ಮುಖಂಡರು ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಜೊತೆಗೆ ಯಾವಾಗ ಕಾಂಗ್ರೆಸ್ ಈ ರೀತಿಯಾದಂಥ ಅಂದರೆ ಇ ವಿ ಎಮ್ನ ಬೇಡ ಬ್ಯಾಲೆಟ್ ಪೇಪರ್ನ ಮೂಲಕನೇ ಚುನಾವಣೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದೆಯಲ್ಲ, ಅದಾದ ನಂತರ ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ ಇ ವಿ ಎಮ್ನ ಬದಲು ಬ್ಯಾಲೆಟ್ ಪೇಪರ್ನ ಮೂಲಕನೇ ನೀವು ಚುನಾವಣೆಯನ್ನು ಮಾಡಿ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ಜೊತೆಗೆ ಇದಕ್ಕೆ ಪೂರಕವಾದಂತಹ ಮನವಿಯನ್ನು ಕೊಡುವಂಥ ಕೆಲಸನೂ ಕೂಡ ಆಗ್ತಾ ಇದೆ. ಸೊ ಅಂತಿಮವಾಗಿ ಚುನಾವಣಾ ಆಯೋಗ ಇ ವಿ ಎಮ್ನ ಮುಂಬರುವಂಥ ಎಲೆಕ್ಷನ್ಗಳಲ್ಲಿ ಇ ವಿ ಎಮ್ನ ಮೂಲಕ ಅದಕ್ಕೆ ಅನುಮತಿಯನ್ನು ಕೊಡುತ್ತಾ ಅಥವಾ ಬ್ಯಾಲೆಟ್ ಪೇಪರ್ನ ಮೂಲಕ ಅನುಮತಿಯನ್ನು ಕೊಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ.